ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಅಗ್ನಿವೀರ್ ಜೆ ಡಿ ಸಂಬಂಧಪಟ್ಟಂತೆ ಆಫಿಷಿಯಲ್ ಟೆಸ್ಟ್ಗಳನ್ನು ಸಾಲ್ವ್ ಮಾಡ್ತಾಯಿದ್ವಿ. ಈಗಾಗಲೇ 10 ಟೆಸ್ಟ್ಗಳನ್ನು ನಾವು ಸಾಲ್ವ್ ಮಾಡ್ತೀವಿ. ಓಕೆ, ಇವತ್ತಿನ ಕ್ಲಾಸಲ್ಲಿ 11ನೇ ಟೆಸ್ಟು ಯಾವ ರೀತಿ ಸೊಲ್ಯೂಷನ್ ಮಾಡ್ಬೇಕಂತೇಳಿ ವೆರಿ ಶಾರ್ಟಾಗಿ 15 ನಿಮಿಷಗಳಲ್ಲಿ ಮುಗಿಸ್ಲಿಕ್ಕೆ ಟ್ರೈ ಮಾಡೋಣ. ಓಕೆ, ಲೇಟ್ ಮಾಡೋದು ಬೇಡ. ಫಸ್ಟ್ ಕ್ವಶನ್ ನೋಡಿರಿ. 18ನೇ G20 ಶೃಂಗಸಭೆ ಸೆಪ್ಟೆಂಬರ್ 9 ಮತ್ತು 10 2023 ನಡುವೆ ಎಲ್ಲಿ ನಡೆಯಿತು ಅಂತೇಳಿ ಕೇಳಿದ ಕ್ವಶನು. ಇದು ನವದೆಹಲಿಯಲ್ಲಿ ನಡೆದಂತಹ ಒಂದು ಶೃಂಗಸಭೆ ಆಗಿದೆ. ಈಗ ನೆಕ್ಸ್ಟ್ ನೀವು ರೀಸೆಂಟಾಗಿ ನಡೆದಂತಹದ್ದು ಎಲ್ಲಿ ನಡೆದ ಅಂತೇಳಿ ನೋಡಬೇಕಾಗತ್ತೆ. ನೆಕ್ಸ್ಟು 2ನೇ ಕ್ವಶನ್ ನೋಡಿರಿ. ಸೆಪ್ಟೆಂಬರ್ 2022 ಕೇಂದ್ರ ಸರ್ಕಾರವು 2023 ಇಂದ 2027ವರೆಗಿನ ಪ್ರಸ್ತಾವಿಕ ಅವಧಿ PM ಶ್ರೀ ಸ್ಕೂಲ್ ಎಂಬ ಹೊಸ ಕೇಂದ್ರ ಪ್ರಾಯೋಜಿಕ ಯೋಜನೆಯನ್ನು ಅನುಮೋದಿಸಿದೆ. PM ಶ್ರೀ ಎಂಬುದು ಪೂರ್ಣ ರೂಪವೇನು ಅಂತಂದ್ರೆ ಇದು PM ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ. ಓಕೆ, ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ರೈಟ್. ನೆಕ್ಸ್ಟು 3ನೇ ಕ್ವಶನು. ವಿಂಗ್ಸ್ ಆಫ್ ಫೈರ್ ಪುಸ್ತಕವನ್ನು ಬರೆದ ಭಾರತದ ಮಾಜಿ ರಾಷ್ಟ್ರಪತಿಗಳು ಯಾರು ಅಂತಂದರೆ APJ ಅಬ್ದುಲ್ ಕಲಾಂ ಅವರು ಬರೆದಂಥದ್ದು. ನೆಕ್ಸ್ಟು ಭಾರತ ಸರ್ಕಾರ ಪ್ರಕಾರ 2021-22ನೇ ಸಾಲಿನಲ್ಲಿ ಕಬ್ಬಿಣದ ಅದಿರನ್ನು ಅತಿ ಹೆಚ್ಚು ಉತ್ಪಾದಿಸಿದ ರಾಜ್ಯ ಯಾವುದು ಅಂತಂದ್ರೆ ಇಲ್ಲಿ ಒಡಿಸ್ಸಾ. ಆಪ್ಷನ್ ನಂಬರ್ 3rd ಒನ್. ನೆಕ್ಸ್ಟು 5ನೇದು. 2011 ಜನಗಣತಿ ಪ್ರಕಾರ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದೆ ಅಂತಂದ್ರೆ ಇಲ್ಲಿ ಕೇರಳ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರುವಂಥದ್ದು. ನೆಕ್ಸ್ಟು ಮಂಗಲ್ ಪಾಂಡೆ ಅವರ ಹೆಸರು ಯಾವ ಐತಿಹಾಸಿಕ ಘಟನೆಯೊಂದಿಗೆ ಸಂಬಂಧ ಹೊಂದಿದೆ? ಇದು ಸಿಪಾಯಿ ದಂಗೆಗೆ ಸಂಬಂಧ ಹೊಂದಿದೆ. ಓಕೆ, ನೆಕ್ಸ್ಟು ಮೊಹಮ್ಮದ್ ಶಮಿ ಅವರಿಗೆ 2024ರಲ್ಲಿ ಯಾವ ಕ್ರಿಕೆಟಿಗೆ ಕೊಡುಗೆಗಾಗಿ ಅರ್ಜುನ ಪ್ರಶಸ್ತಿಯನ್ನು ನೀಡಲಾಯಿತು ಅಂತಂದ್ರೆ ಇಲ್ಲಿ ಕ್ರಿಕೆಟ್ ಸಂಬಂಧಿಸಿದಂತೆ ಅವರಿಗೆ ನೀಡಲಾಯಿತು. ನೆಕ್ಸ್ಟು ಕೆಳಗಿನವರಲ್ಲಿ ಯಾವುದು ಭಾರತ ಸಂವಿಧಾನ ವೈಶಿಷ್ಟ್ಯವಾಗಿದೆ ಅಂತಂದರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಇದು ಒಂದು ವೈಶಿಷ್ಟ್ಯವಾಗಿದೆ. ನೆಕ್ಸ್ಟು 9ನೇ ಪ್ರಶ್ನೆ. ಭಾರತದ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಯಾರಾದಂಥ ಮನ್ಸೂನ್ ಎಲ್ ಮಾಂಡವೀಯ. 10ನೇದು. ಭಾರತ ರಾಜ್ಯ ಸರ್ಕಾರವು ಬೈಸಾಖಿಯನ್ನು ಪ್ರಮುಖ ಹಬ್ಬವಾಗಿ ಯಾವ ರಾಜ್ಯ ಆಚರಿಸುತ್ತದೆ ಅಂತ ಕೇಳಿದ್ದಾರೆ. ಈ ಬೈಸಾಖಿ ಎಂಬ ಹಬ್ಬವನ್ನು ಪಂಜಾಬ್ ರಾಜ್ಯ ಆಚರಿಸುವಂಥದ್ದು. ನೆಕ್ಸ್ಟು 11ನೇ ಕ್ವಶನ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಅಂತಂದ್ರೆ ಇಲ್ಲಿ ಉಮೇಶ್ ಚಂದ್ರ ಬ್ಯಾನರ್ಜಿ ಅವರಾಗಿದ್ದರು. ಯಾವುದು? ಉಮೇಶ್ ಚಂದ್ರ ಬ್ಯಾನರ್ಜಿ. ನೆಕ್ಸ್ಟು ಭಾರತ ಸಂವಿಧಾನ ಯಾವ ವೈಶಿಷ್ಟ್ಯವು ಜನರ ಕಲ್ಯಾಣವನ್ನು ಉತ್ತೇಜಿಸಲು ಮತ್ತು ರಾಷ್ಟ್ರೀಯ ಜೀವನದ ಎಲ್ಲ ಆಯಾಮಗಳಲ್ಲಿ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ಎತ್ತಿಡಿಯುವ ಸಾಮಾಜಿಕ ವ್ಯವಸ್ಥೆ ಸ್ಥಾಪಿಸಲು ರಾಜ್ಯದ ಪ್ರಯತ್ನವನ್ನು ಉಲ್ಲೇಖಿಸಿದೆ ಅಂತಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು. ನೆಕ್ಸ್ಟು ಸರ್ಜೆಂಟ್ ಎಂಬುದು ಯಾವ ಭಾರತೀಯ ರಕ್ಷಣಾ ಪಡೆ ನೀಡುವ ಶ್ರೇಣಿಯಾಗಿದೆ ಅಂತಂದ್ರೆ ಭಾರತೀಯ ವಾಯುಪಡೆ. ಯಾವುದು? ಭಾರತೀಯ ವಾಯುಸೇನೆ. ಆಪ್ಷನ್ ನಂಬರ್ ಏರ್ಫೋರ್ಸ್ಗೆ. ಆಪ್ಷನ್ ನಂಬರ್ 2. ನೆಕ್ಸ್ಟು ಎಲ್ಲ ವೇದಗಳಲ್ಲಿ ಅತ್ಯಂತ ಹಳೆಯ ವೇದ ಋಗ್ವೇದ. ನೆಕ್ಸ್ಟು ಇಂಡಿಯನ್ ಬ್ಯೂರೋ ಆಫ್ ಮೈನ್ಸ್ನ 2021-22 ವಾರ್ಷಿಕ ವರದಿ ಪ್ರಕಾರ ಮ್ಯಾಂಗನೀಸ್ ಅದಿರಿನ ಅತಿ ದೊಡ್ಡ ಉತ್ಪಾದಕ ರಾಜ್ಯ ಯಾವುದಂದ್ರೆ ಮಧ್ಯಪ್ರದೇಶ್. ಯಾವುದು? ಮಧ್ಯಪ್ರದೇಶ್. ಇವು GKಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾದರೆ ಇನ್ನು ಸೈನ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಒಂದು ಬಲ್ಬ್ನ ವಿಭವಾಂತರವು 120 ವೋಲ್ಟ್ಗಳು ಮತ್ತು 0.5 ಆಂಪಿಯರ್ ವಿದ್ಯುತ್ ಪ್ರವಾಹ ಹರಿದರೆ ಆ ಬಲ್ಬ್ನ ಸಾಮರ್ಥ್ಯವನ್ನು ಕಂಡುಹಿಡಿಯ ಅಂತಂತಾರೆ. ಸಾಮರ್ಥ್ಯ ಅಂತಂದಾಗ ನಾವು ಏನು ಕಂಡುಹಿಡಿಬೇಕಪ್ಪ ಅಂತಂದ್ರೆ ಫಸ್ಟಿಗೆ ಪವರ್ ಅಂತಂದಾಗ ಪವರ್ P = ಏನಂತ ಬರುತ್ತೆ? ವೋಲ್ಟೇಜ್ ಇಂಟು I. ಓಕೆ, ಆ್ಯಂಪಿಯರ್. ನೆಕ್ಸ್ಟು ಎಷ್ಟದ ನೋಡಿರಿ, ಇಲ್ಲಿ ವೋಲ್ಟೇಜ್ ಎಷ್ಟದ? 120 ಇಂಟು 0.5 ಅಂದ್ರೆ 60. ಆಪ್ಷನ್ ನಂಬರ್ 2 ಈಸ್ ರೈಟ್. ಓಕೆ, ನೆಕ್ಸ್ಟ್ ರಮೇಶ್ 100 ಮೀಟರ್ ಉದ್ದದ ಪೂಲ್ನಲ್ಲಿ ಈಜುತ್ತಾನೆ. ಅವನು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಮತ್ತು ನೇರ ಹಾದಿಯಲ್ಲಿ ಹಿಂತಿರುಗುವ ಮೂಲಕ 40 ಸೆಕೆಂಡ್ಗಳಲ್ಲಿ 200 ಮೀಟರ್ ದೂರವನ್ನು ಕ್ರಮಿಸುತ್ತಾನೆ. ಹಾಗಾದರೆ ರಮೇಶ್ ಅವರ ಸರಾಸರಿ ವೇಗ ಎಷ್ಟು ಅಂತೇಳಿ ಕೇಳಿದ್ದು. ಇಲ್ಲಿ ಹಿಂತಿರುಗುವಾಗ ಅಂತಂದಾಗ ನೀಟಾಗಿ ಅವ್ರು ಏನು ಹೇಳ್ತಾರೆ, ಈ ಎವರೇಜ್ ಸ್ಪೀಡ್ ಅದಲ್ಲ ನಮಗೆ ಟೋಟಲಾಗಿ ಅವನು ಒಂದು ತುದಿಯಿಂದ ಇನ್ನೊಂದು ತುದಿಗೆ ನೇರವಾಗಿ ಹಿಂತಿರುಗುವಾಗ ಅಲ್ಲಿಯೇ ನಮ್ಮ ವೇಗ ಏನಾಗುತ್ತೆ? 0 ಬರುತ್ತೆ. ಎಷ್ಟು? 0. ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ರೈಟ್. ನೆಕ್ಸ್ಟು 18ನೇದು. ಯಾವುದು ಕಾಯದ ದ್ರವ್ಯರಾಶಿಯನ್ನು ಅಳೆಯಲು ಬಳಸುವ ಏಕಮಾನ ಅಲ್ಲ ಅಂತಂದಾಗ ಆ್ಯಂಪಿಯರ್. ಇದನ್ನು ನಾವು ದ್ರವ್ಯರಾಶಿಯನ್ನು ಅಳೆಯಲು ಬಳಸುವುದಿಲ್ಲ. kg, ಮಿಲಿಗ್ರಾಮ್, ಕಿಲೋಗ್ರಾಮನ್ನು ಯೂಸ್ ಮಾಡ್ತೀವಿ.
ಒಂದು ಕಾಯದ ಮೇಲೆ ಕಾರ್ಯನಿರ್ವಹಿಸುವ ಬಲ ಎಫ್, ಬಲದ ದಿಕ್ಕಿನಲ್ಲಿ ಕಾಯ ಉಂಟಾಗುವ ಪಲ್ಲಟ ಎಸ್, ಆಧಾರದ ಮೇಲೆ ಕಾಯ್ದು ಮಾಡಿದ ಕೆಲಸವನ್ನು ಮೂಲಕ ಸೂಚಿಸುತ್ತದೆ ಅಂದರೆ ಎಫ್ ಇಂಟು ಎಸ್, ಫೋರ್ಸ್ ಇಂಟು ಎಸ್. ಓಕೆ. ಕರಗುವಿಕೆಯಲ್ಲಿ ಕೆಳಗಿನ ಯಾವ ಬದಲಾವಣೆ ಸಂಭವಿಸುತ್ತದೆ ಅಂತಂದರೆ, ಕರಗುವಿಕೆಯಲ್ಲಿ ಯಾವುದು ಸಂಭವಿಸುತ್ತದೆ? ಘನವು ದ್ರವವಾಗಿ ಬದಲಾಗುವುದು. ಯಾವುದು? ಘನವು ದ್ರವವಾಗಿ ಬದಲಾಗುತ್ತದೆ. ನೆಕ್ಸ್ಟು, ಸಾಬೂನುಗಳು ಉದ್ದನೆಯ ಸರಣಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳು ಡ್ಯಾಶ್ ಲವಣಗಳಾಗಿವೆ. ಇವು ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲವಣಗಳಾಗಿವೆ. ಆಪ್ಷನ್ ನಂಬರ್ 1 ಇಸ್ ಕರೆಕ್ಟ್. ನೆಕ್ಸ್ಟು, ಕೆಳಗಿನ ಯಾವ ಗುಣಗಳ ಕಾರಣಗಳಿಂದಾಗಿ ಶಾಲೆಯ ಗಂಟೆಗಳನ್ನು ಲೋಹಗಳಿಂದ ಮಾಡಲಾಗುತ್ತದೆ? ಲೋಹಗಳನ್ನು ನಾದ ಗುಣ ಅಂತೀವಿ. ಯಾವುದು? ನಾದವತ್ತತೆ, ಸೊನೊರೆನ್ಸಸ್. ಓಕೆ, ಆಪ್ಷನ್ ನಂಬರ್ 1 ಇಸ್ ರೈಟ್. ನೆಕ್ಸ್ಟ್, ತಾಪಮಾನವನ್ನು ಹೆಚ್ಚಿಸಿದಾಗ ನೀರಿನ ಅಣುಗಳ ಚಲನೆ ಏನಾಗುತ್ತದೆ ಅಂತ ಕೇಳಿದಾಗ ಇಲ್ಲಿ ಹೆಚ್ಚಾಗುತ್ತದೆ. ನೆಕ್ಸ್ಟು 24ನೇದು, ಯಾವ ಅಂತಃಸ್ರಾವಕ ಗ್ರಂಥಿಯು ಬೆಳವಣಿಗೆಯ ಹಾರ್ಮೋನನ್ನು ಸ್ರವಿಸುತ್ತದೆ ಅಂತಂದರೆ ಇದು ಪಿಟ್ಯೂಟರಿ ಗ್ರಂಥಿ. ಆಪ್ಷನ್ ನಂಬರ್ 1 ಇಸ್ ರೈಟ್. ನೆಕ್ಸ್ಟು 25ನೇದು, ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತಂದ್ರೆ ಇಲ್ಲಿ ಬಟಾಣಿ ಗಿಡದ ಪ್ರತಾನ್ಗಳು ಸ್ಪರ್ಶಕ್ಕೆ ಸಂವೇದಿಸಲಾಗಿವೆ. ಆಪ್ಷನ್ ನಂಬರ್ 4 ಇಸ್ ರೈಟ್. ಓಕೆ. ನೆಕ್ಸ್ಟ್, ಈ ಯಾವ ಸಸ್ಯಗಳಲ್ಲಿ ಎಲೆಗಳ ಮೂಲಕ ಅಂಗಾಂಶ ಪ್ರವರ್ಧನೆ ನಡೆಯುತ್ತದೆ ಅಂತಂದಾಗ ಬ್ರಯೋಫಿಲಮ್ ಅಂತೀವಿ, ರೆಕ್ಕಿ ಗಿಡ ಅಂತೀವಿ. ನೆಕ್ಸ್ಟ್, ಯಾವುದು ದೇಹದ ಮುಖ್ಯ ಸಮನ್ವಯ ಕೇಂದ್ರವಾಗಿದೆ ಅಂತಂದ್ರೆ ಮೆದುಳು ಇದು ಸಮನ್ವಯ ಕೇಂದ್ರವಾಗಿದೆ. ನೆಕ್ಸ್ಟು 28ನೇದು, ಯಾವ ಜೀವಕೋಶದ ಅಂಕಕವು 2 ಪೊರೆಗಳಿಂದ ಆವೃತ್ತವಾಗಿದೆ? ಇದು ಮೈಟೊಕಾಂಡ್ರಿಯ 2 ಪೊರೆಗಳಿಂದ ಆವೃತ್ತವಾಗಿದೆ. ನೆಕ್ಸ್ಟು, ಸಸ್ಯಗಳ ವೈಮಾನಿಕ ಭಾಗಗಳಿಗೆ ನೀರು ಆವಿಯ ರೂಪದಲ್ಲಿ ನಷ್ಟವಾಗುವುದನ್ನು ಏನೆಂದು ಕರೆಯುತ್ತಾರೆ ಅಂತಂದಾಗ ಇದು ಬಾಷ್ಪ ವಿಸರ್ಜನೆ ಅಂತೀವಿ, ಟ್ರಾನ್ಸ್ಪಿರೇಷನ್ ಅಂತೀವಿ. 30ನೇ ಕ್ವಶನ್, ಇದು ಯಾವ ಹೇಳಿಕೆ ತಪ್ಪಾಗಿದೆ ಅಂತಂದಾಗ ಇಲ್ಲಿ ಕೇವಲ 2ನೇ ಹೇಳಿಕೆ ಮಾತ್ರ ತಪ್ಪಾಗಿರುವಂಥದ್ದು. ಅಂಗಾಂಶ ಪ್ರವರ್ಧಿತ ಬೆಳವಣಿಗೆ ಸಸ್ಯಗಳು ಬೀಜಗಳಿಂದ ಉತ್ಪತ್ತಿಯಾಗುವ ಸಸ್ಯಗಳಿಗಿಂತ ತಡವಾಗಿ ಹೂವು ಮತ್ತು ಹಣ್ಣುಗಳನ್ನು ಬಿಡುತ್ತವೆ. ಇದು ತಪ್ಪಾದದ್ದು. ಉಳಿದದ್ದು 2 ಕರೆಕ್ಟ್ ಆಗ್ಯಾವ. ಈ ರೀತಿ ನಿಮ್ಗೆ ಸೈನ್ಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ 11ನೇ ಒಂದು ಟೆಸ್ಟು. ಇನ್ನು ನೆಕ್ಸ್ಟು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಓಕೆ. ಫಸ್ಟಿಗೆ ಸರಾಸರಿ ಮೇಲೆ ಕ್ವಶನ್ ಅದ ನೋಡಿರಿ. 5 + 5 0 + 5 5 ಅದರ ಟೋಟಲ್ ಎಷ್ಟಾಯಿತು? 20 ಆಯಿತು. ಟೋಟಲ್ ಇರುವ 5 5 1 5 4 ನಮ್ದು ಇರುವಂಥ ಆನ್ಸರ್ ಎಷ್ಟು? 4. ಆಪ್ಷನ್ ನಂಬರ್ 2 ಇಸ್ ರೈಟ್. ನೆಕ್ಸ್ಟು 32 16 ರೂಟ್ ಅಂತಂದಾಗ ಇದರ ಆನ್ಸರ್ ಎಷ್ಟು ಬಂತಪ್ಪ? 4. ಆಪ್ಷನ್ ನಂಬರ್ 2 ಇಸ್ ರೈಟ್. ನೆಕ್ಸ್ಟು ಫಸ್ಟಿಗೆ ಪ್ಲಸ್ ಇದ್ದುದನ್ನು ಕೂಡಿಸ್ತು. 23 + 12 ಅಂದ್ರೆ 35 ಆಯಿತು. -17 ಅಂದರೆ -17 ಕರೆಕ್ಟ್ ಅದನ್ನು ಎಷ್ಟು? 5 ಅಂದರೆ 6 7 ಅಂದರೆ 18. ನಮ್ಮದು ಉಳಿಯುವಂಥದ್ದು ಎಷ್ಟು? 18. ಆಪ್ಷನ್ ನಂಬರ್ 1 ಈಸ್ ರೈಟ್. ನೆಕ್ಸ್ಟ್, ಅತ್ಯಂತ ದೊಡ್ಡ 2 ಅಂಕಿಯ ಸಂಖ್ಯೆ ಯಾವುದು? ಅತ್ಯಂತ ದೊಡ್ಡ ಏಕ ಅಂಕಿ ಅಂದ್ರೆ ಏಕ ಅಂದ್ರೆ ಸಿಂಗಲ್ ಅಂಕಿದ ಅಂದ್ರೆ ಲಾಸ್ಟ್ ಅತಿ ದೊಡ್ಡದು 9. ಯಾಕಂದ್ರೆ 10 ಅಂದರೆ 2 ಅಂಕಿದಾಗುತ್ತೆ. ನೆಕ್ಸ್ಟು 50 ಲೀಟರ್ನ 20% ಅಂದರೆ ಎಷ್ಟಾಗುತ್ತದೆ? ಈ 0 ಹೋಯಿತು. 5 ಎಷ್ಟು? 10 ಲೀಟರ್ಗಳು. ಆಪ್ಷನ್ ನಂಬರ್ 1 ಈಸ್ ರೈಟ್. ಅಲ್ಲೇ ಕ್ವಶನ್ ಒಳಗೆ ಆನ್ಸರ್. ನೆಕ್ಸ್ಟ್, 48 ಮತ್ತು 60ರ ಅನುಪಾತದಲ್ಲಿ ಅತ್ಯಂತ ಕನಿಷ್ಠ ರೂಪ ಅಂತಂದಾರೆ 48 60 ಅಂತಂದಾರೆ. ನಾವು ಇದನ್ನು ಎಷ್ಟೆಲ್ಲ ಡಿವಿಷನ್ ಮಾಡ್ತೀವಿ? 12 4 48, 12 ಇಲ್ಲಿ 60, 4 ಅನುಪಾತ 5. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ನೆಕ್ಸ್ಟು 2100 ರೂಪಾಯಿ ಹಣಕ್ಕೆ ವಾರ್ಷಿಕ 5% ಸರಳ ಬಡ್ಡಿಯಲ್ಲಿ ಎಷ್ಟು ವರ್ಷಗಳಲ್ಲಿ 525 ಆಗುತ್ತದೆ? ಇದು ಟಿ = ಕೇಳ್ಯಾರ. ಇದೇನದ 2100 ಬಡ್ಡಿ ಕೊಟ್ಟಾರ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟದ? 525 × 100 ಡಿವೈಡೆಡ್ ಬೈ 2100 × 5. ಇವೆರಡು 0 5 1 5 ಹೋಗಂಗಿಲ್ಲ. 5 25 105 ಡಿವೈಡೆಡ್ ಬೈ 21 21 21 5 105 ಅಂದ್ರೆ 5 ವರ್ಷಗಳು. ಆಪ್ಷನ್ ನಂಬರ್ ಲಾಸ್ಟ್ ಈಸ್ ರೈಟ್. ಸೊ 10ನೇ ಟೆಸ್ಟ್ ಒಳಗೆ
ಈ ಕ್ವಶನ್ ಸ್ವಲ್ಪ ಸೇಮ್ ಇದೇ ಥರ ಅಲ್ಲಿ ಸರಳ ಬಡ್ಡಿ ಮೇಲೆ ಬಂದಂಥದ್ದು. ಅಲ್ಲಿ ಮೇಲ್ಗಡೆ 2/2 ಉಳಿತೈತಿ. ನಾನು ಆನ್ಸರನ್ನು 2 ಅಂತ ಬರೆದಿದ್ದೆ, ಇದು ತಪ್ಪಾಗುತ್ತೆ. 2 ಅಂತಂದ್ರೆ 1 ವರ್ಷಗಳು ಅಂತ ಬರುತ್ತೆ. ಲಾಸ್ಟ್ 10ನೇ ಟೆಸ್ಟ್ ಒಳಗೆ ಈ ಕ್ವಶನ್ ಮಿಸ್ ಆಗಿತ್ತು. ಸ್ವಲ್ಪ ಅಲ್ಲಿ ಚೇಂಜ್ ಮಾಡ್ಕೊರಿ. ಓಕೆ, ಡನ್. ನೆಕ್ಸ್ಟ್ ನೋಡಿರಿ, ಕ್ವಶನ್ ಏನದ ನೋಡಿರಿ. ಒಂದು ಆಯತಕ್ಕೆ ಎಷ್ಟು ಕರ್ಣಗಳಿವೆ? ಮೊನ್ನೆ ಕ್ಲಾಸ್ನಾಗ ನಾನು ಹೇಳಿದ್ದು ಚೌಕ ಅಥವಾ ಆಯತದ ಎಷ್ಟು ಕರ್ಣಗಳಿರ್ತವೆ ಅಂತಂದ್ರೆ 2 ಕರ್ಣಗಳಿರ್ತವೆ. ಯಾವುದು? ಇದೊಂದು ಕಾರ್ನರ್ಗಳನ್ನು ಸೇರಿಸುವಂತಹ ಲೈನ್ಗಳು. ನೆಕ್ಸ್ಟ್, ಮೊದಲ 5 ಬೆಸ ನೈಸರ್ಗಿಕ ಸಂಖ್ಯೆಗಳ ಸರಾಸರಿ ಎಷ್ಟು? ಮೊದಲ 5 ಬೆಸ ಸಂಖ್ಯೆಗಳು ಯಾವ್ಯಾವ? 1, 3, 5, 7, 9. ಇವುಗಳ ಸರಾಸರಿ ಅಂದರೆ ಈ ಕಡೆ 2 ಈ ಕಡೆ 2 ಬಿಡ್ರಿ, ಮಧ್ಯದಲ್ಲಿರುವಂಥದ್ದು ನಮ್ಮದು ಸರಾಸರಿ 5. ನೆಕ್ಸ್ಟು 123 / x = 3. ಇಲ್ಲಿ ಎಕ್ಸ್ನ ವ್ಯಾಲ್ಯೂ ಕೇಳ್ಯಾರ. ನಾವು ಎಕ್ಸನ್ನು ಈ ಕಡೆ ಕರ್ಕೊಂಡು 3ಅನ್ನು ಈ ಕಡೆ ಕರ್ಕೊಂಡ್ಬಿಡ್ರಿ. x = 123 / 3 ಅಂದಾಗ 3 1 3 4 12 3 1 3 ಅಂದ್ರೆ 41. ಆಪ್ಷನ್ ನಂಬರ್ ಸೆಕೆಂಡ್ ಇಸ್ ರೈಟ್. ನೆಕ್ಸ್ಟು 41. 40 ಚಾಕ್ಲೇಟ್ಗಳಲ್ಲಿ 40% ತಿನ್ನಲಾಗಿದೆ, ಉಳಿದದೆಷ್ಟು? 60%. ಅದು ಎಷ್ಟು ಅಂತಂದಾಗ 40ರ 60% ಅಂತಂದಾಗ ಈ 0 ಹೋಯಿತು. 6 4 ಎಷ್ಟು? 24 ಚಾಕ್ಲೇಟ್ಗಳು ನಮ್ಗೆ ಉಳಿದಿರುವಂಥದ್ದು. ಆಪ್ಷನ್ ನಂಬರ್ 3 ಕರೆಕ್ಟ್. ನೆಕ್ಸ್ಟು ಕನು ಮತ್ತು ತನು ನಡುವೆ 10 ಚಾಕ್ಲೇಟ್ಗಳನ್ನು ಕ್ರಮವಾಗಿ 2:3 ಹಂಚಲಾಗಿದೆ. 2:3 ಹಂಚಿಕೆಯಾಗಿದೆ. ಹಾಗಾದರೆ ತನು ಅವರಿಗೆ ಸಿಗುವಂಥದ್ದು ಎಷ್ಟು? ಇದು ತನು, ಇದು ಕನು. ಟೋಟಲ್ ಎಷ್ಟದು? 5 ಅಂತಂದ್ರೆ ಅವ್ರು ಕೊಟ್ಟಾರ 10 ಚಾಕ್ಲೇಟ್ ಅಂದ್ರೆ ಇಂಟು 2 ಮಾಡೋಣ. ಅವ್ರು ಕೇಳಾರ ತನ್ನೋದು ಎಷ್ಟು? ಇದಕ್ಕೂ ಇಂಟು 2 ಮಾಡಿರಿ. ಎಷ್ಟು ಚಾಕ್ಲೇಟ್ಗಳು? 6 ಚಾಕ್ಲೇಟ್ಗಳು ಅವ್ರಿಗೆ ಸಿಕ್ಕಂಥದ್ದು. ನೆಕ್ಸ್ಟು 43. ಒಂದು ಕೆಲಸವನ್ನು 15 ದಿನಗಳಲ್ಲಿ ಮಾಡ್ತಾನೆ. ಹಾಗಾದರೆ ಏನು 3 ದಿನಗಳಲ್ಲಿ ಎಷ್ಟು ಮುಗಿಸ್ತಾನೆ? ನೋಡಿರಿ, 3 ದಿನಗಳಲ್ಲಿ ಟೋಟಲ್ 15 ದಿನ ಕೆಲಸ ಮುಗಿಸ್ತಾನೆ ಅಂದರೆ ಎಷ್ಟು ಮುಗಿಸ್ತಾನೆ ಅಂದರೆ ಎಷ್ಟು ಭಾಗ ಅಂತಂದ್ರೆ 3 1 3 5 15 ಅಂದ್ರೆ 1/5 ಅವನು ಕೆಲಸವನ್ನು ಮುಗಿಸ್ತಾನೆ. ಆಪ್ಷನ್ ನಂಬರ್ 3 ಇಸ್ ರೈಟ್. ನೆಕ್ಸ್ಟು ಒಂದು ಸಂಖ್ಯೆಯು 5ನೇ ಒಂದು ಸಂಖ್ಯೆಯ 5ನೇ ಭಾಗ ಅಂತಂದ್ರೆ x/5 ಅಂದರೆ ಇಲ್ಲಿ ಮೇಲ್ಗಡೆ ಹಿಂದೆ ಏನೂ ಇಲ್ಲ, 1/5 x ಭಾಗ. ಓಕೆ, ಅದೆಷ್ಟಾಗುತ್ತೆ ಅಂತಂದ್ರೆ ಎಷ್ಟಾಗತ್ತೆ ರೀ? 4 ಆಗಿದೆ. ಹಾಗಾದರೆ ಆ ಸಂಖ್ಯೆ ಯಾವುದು? ಎಕ್ಸನ್ನು ಇಲ್ಲಿ ಇಟ್ಕೊಂಡ್ಬಿಡ್ರಿ, 5 ಆ ಕಡೆ ಕರ್ಕೊಂಡ್ಬಿಟ್ರೆ ಏನಾಗುತ್ತೆ? ಇಂಟು ಆಗುತ್ತೆ. 5 4 ಎಷ್ಟು? 20. x = ಎಷ್ಟು ಬಂತು? 20. ಆಪ್ಷನ್ ನಂಬರ್ 4 ಈಸ್ ರೈಟ್. ನೆಕ್ಸ್ಟ್ 45. ಉದ್ದ ಮತ್ತು ಅಗಲಗಳು ಕ್ರಮವಾಗಿ 6 ಮೀಟರ್ ಮತ್ತು 4 ಮೀಟರ್ಗಳಾಗಿದ್ದರೆ ಆಯತದ ಸುತ್ತಳತೆ = 2 × L + B. 2 × L ಎಷ್ಟದ? 6 ಅದ. B ಎಷ್ಟದ? 4 ಅದ. ಅಂದ್ರೆ 6 4 10 ಇಂಟು 2 ಅಂದ್ರೆ 20 ಮೀಟರ್ಗಳು ಅದರ ಸುತ್ತಳತೆ. ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ರೈಟ್. ಇದು ಮ್ಯಾಥ್ಸ್ಗೆ ಸಂಬಂಧಪಟ್ಟದಾದ್ರೆ ಇನ್ನು ಬರುವಂಥದ್ದು ರೀಸನಿಂಗ್ ಸಂಬಂಧಪಟ್ಟದ್ದು. ಇಲ್ಲಿ ಇಂಗ್ಲೀಷ್ ಶಬ್ದಗಳನ್ನು ಜೋಡಣೆ ಮಾಡಬೇಕಾಗಿತ್ತು. ಫಸ್ಟಿಗೆ ಯಾವ್ದು ಬರುತ್ತೆ? ಡಿ. ಓಕೆ, ಫಸ್ಟಿಗೆ ಇದು ಬರುತ್ತೆ ಅಂದರೆ ಥರ್ಡ್ ಒನ್ ಫಸ್ಟ್ ಬರುತ್ತೆ. ಆಮೇಲೆ ಬಿ ಆದಮೇಲೆ ಡಿ ಬರಬೇಕು, ಸೆಕೆಂಡ್ ಒನ್. 3 2 ಆಮೇಲೆ ಜಿ ಬರುತ್ತೆ ಅಂದರೆ ಫಸ್ಟ್ ಒನ್. ಆಮೇಲೆ ಲಾಸ್ಟಿಗೆ ಲೀಗಲ್ ಅಂದರೆ ಫೋರ್ತ್ ಒನ್ ಅಂದರೆ ಥರ್ಡ್ ಆಪ್ಷನ್ ಇಸ್ ರೈಟ್. ಓಕೆ, ಡನ್. 47ನೇ ಕ್ವಶನ್ ನೋಡಿರಿ. ಪಾರ್ಕ್ ಪ್ರವೇಶಿಸಲು 23 ಜನರು ಸಾಲಿನಲ್ಲಿ ನಿಂತಿದ್ದಾರೆ. ಎಷ್ಟು? 23. ನಿಶಾ ಸಾಲಿನ ಕೊನೆಯಿಂದ 9ನೇ ಸ್ಥಾನದಲ್ಲಿದ್ದಾರೆ. ಹಾಗಾದರೆ ಅವಳಿಗಿಂತ ಮುಂದೆ ಎಷ್ಟು ಜನ ಇದ್ದಾರೆ? ಕಳೀರಿ, 9 ಕಳೆದ್ಬಿಟ್ರೆ ಎಷ್ಟಾಯಿತು? ಈ ಕಡೆ 3 ಹೋದ್ರೆ ಕಡೆ 6 ಉಳಿತಂದ್ರೆ 14 ಜನರು ಅವಳಿಗಿಂತ ಮುಂಚೆ ಇರುವಂಥವ್ರು. ಓಕೆ, ನೆಕ್ಸ್ಟ್ 48. ಇಲ್ಲಿ ಇಂಗ್ಲೀಷ್ ಸರಣಿ ಅದ. ಏನೇನದ ನೋಡಿರಿ, OMLJI ಇವ್ರು ಆದಮೇಲೆ ಯಾರು ಬರ್ತಾರೆ ಅಂತ ಕೇಳ್ಯಾರ. ಇಲ್ಲಿ ನೋಡಿರಿ, O ಆದಮೇಲೆ M ಆಗೈತೆ ಅಂದ್ರೆ MNO ಅಂದ್ರೆ -2 ಮಾಡ್ಯಾರ. ನೆಕ್ಸ್ಟು LM ಅಂದ್ರೆ -1. ನೆಕ್ಸ್ಟು ಇಲ್ಲಿ ಕೂಡ -2, ಇಲ್ಲಿ ಕೂಡ -1. ಈಗ ನಾ ಎಷ್ಟು ಮಾಡಬೇಕು? -2 ಮಾಡಬೇಕು. J ಹಿಂದಿದ್ದು -2 ಅಂತಂದ್ರೆ ಯಾವ್ದು ಬರುತ್ತೆ? G ಬರುತ್ತೆ. ಹೌದಾ? ಆಪ್ಷನ್ ನಂಬರ್ 3 ಈಸ್ ರೈಟ್. ನೆಕ್ಸ್ಟು 49. ಒಂದು ನಿರ್ದಿಷ್ಟ ಕೋಡಿಂಗ್ ಭಾಷೆಯಲ್ಲಿ ಮೋರ್ ಎಂಬ ಪದವನ್ನು ನೋಡಿ, MORE ಎಂಬ ಪದವನ್ನು ಏನಂತ ಬರ್ದಾರ? 3 6 4 2.
ಆಮೇಲೆ ಏನು ಕೊಟ್ಟಾರ RACK ರ್ಯಾಕ್ ಎಂಬ ಪದವನ್ನು 4 1 8 5 ಅಂತೇಳಿ ಬರ್ತಾರೆ. ಇಲ್ಲಿ ಆರ್ ಎಂಬುದನ್ನು ಯಾವ ರೀತಿ ಬರ್ತಾರೆ, ಒಂದು ಕಾಮನ್ ಇದ್ದಕ್ಕೆ ಹತ್ರ, ಒಂದು ಡಿಫ್ರೆಂಟ್ ಇದಕ್ಕೆ. ಇಲ್ಲಿ ಕಾಮನ್ ಇದ್ದಕ್ಕೆ ಹತ್ರ ಇಲ್ಲಿ ಆರದ, ಇಲ್ಲಿ ಆರದ ಅಂದಾಗ ಇಲ್ಲಿ ಸೇಮ್ ಇರುವಂಥ ನಂಬರ್ 4 ಅದ, ಇಲ್ಲಿ 4 ಅದ. ಅಂದ್ರೆ ಆರ್ ಅಂದರೆ ಏನಂತ ಬರ್ತಾರೆ, 4 ಅಂತ ಬರ್ತಾರೆ. ಆಪ್ಷನ್ ನಂಬರ್ 3 ರೆಡಿ, ಸರಿಯಾದ ಉತ್ತರ. ನೆಕ್ಸ್ಟು ಲಾಸ್ಟು 50ನೇ ಕ್ವಶನ್. ಇಲ್ಲಿ ಏನು ಕೇಳ್ಯಾರ, ಎಡ ತುದಿಯಿಂದ 8ನೇ ಸ್ಥಾನದಲ್ಲಿರುವ ಸಂಖ್ಯೆ ಯಾವುದು? ಎಡ ತುದಿಯಿಂದ, ಈ ಕಡೆಯಿಂದ ಎಡ ತುದಿಯಿಂದ 8ನೇ ಸ್ಥಾನದಲ್ಲಿ ಯಾವುದದ ಅಂದ್ರೆ ಇಲ್ಲಿ ನೋಡಿರಿ, ಈ ಕಡೆ 4 ಆಯಿತು, ಈ ಕಡೆ 4 ಆಯಿತು. ಅಂದರೆ ಯಾವುದದ? 4 8ನೇ ಸ್ಥಾನದಲ್ಲಿರುವಂತಹ ಅಂಕಿ. ಸೊ ಇದು ನಿಮಗೆ ಏನಾಯ್ತಪ್ಪ, 11ನೇ ಟೆಸ್ಟಲ್ಲಿ ಬಂದಂತಹ ನಿಮ್ಮದು ಎಲ್ಲ ಕ್ವಶನ್ಗಳು. ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಟೆಸ್ಟನ್ನು ಮತ್ತೆ ಆದಷ್ಟು ಬೇಗ ಮುಂದಿನ ಕ್ಲಾಸಲ್ಲಿ ತರ್ತೀನಿ. ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.